ಹೆಚ್ಚು ವರ್ಷಗಳ ಹಿಂದೆ ಒಂದು ಮನೆಯ ದೇವಭಕ್ತಿಯಿಂದ ಧರ್ಮಸ್ಥಳ ಎಂಬ ಹೆಸರಿನಿಂದ ಕರೆಯಲಾಯಿತು ಅನ್ನುವುದು ನಮಗೆ ಅರಿವಿದೆ. ಆಗ ನಡೆದ ಈ ಒಂದು ಕಥೆಯ ಶೀರ್ಷಿಕೆಯಲ್ಲಿ ಈಗ 2ನೇ ಎಪಿಸೋಡ್ಗೆ ಬರೋಣ. ಈಗ ಕೇಳೋಣ, ಆ ಮನೆಯ ಮುಂದೆ ನಿಂತಿದ್ದ ನಡಿಗೆ ನ್ಯಾಯಪೀಠವಾಗಿ ಹೇಗೆ ಬದಲಾಗಿದೆ. ಆ ಮನೆಯವರು ಕೇವಲ ಅತಿಥಿ ಸೇವಕರು ಅಲ್ಲ, ಅವರು ನಂಬಿಕೆ, ಧರ್ಮ ಮತ್ತು ಸತ್ಯದ ಕಾಯಕದಲ್ಲಿ ತೊಡಗಿದ್ದವರು. ಅವರ ಮನಸ್ಸಿನಲ್ಲಿ ದಿನಪೂಜೆಯ ಜೊತೆಗೆ ನಡೆಯುತ್ತಿದ್ದುದು ಮತ್ತೊಂದು ವಿಶೇಷತೆ. ಗ್ರಾಮದಲ್ಲಿ ನಡೆದ ಕಲಹಗಳಿಗೆ ಸತ್ಯ ಸ್ವರೂಪವಾದ ಪರಿಹಾರವನ್ನು ನೀಡಲಾಗುತ್ತಿತ್ತು. ಒಂದು ದಿನ 2 ಕುಟುಂಬಗಳ ನಡುವೆ ಭೂಮಿಯ ವಿಚಾರದಲ್ಲಿ ಗಲಾಟೆ ಎದ್ದಿತು. ಗ್ರಾಮದವರು ಅಂತಹ ವಿವಾದವನ್ನು ನ್ಯಾಯಾಲಯಗಳಿಗೆ ಕರೆದೊಯ್ಯಲು ದೂರ ಹೋದರು. ಆದರೆ ಕೆಲವರು ಹೇಳಿದರು, ನಮ್ಮ ಊರಿನ ಧರ್ಮಪಾಲಕರಾದ ಧರ್ಮಾಧಿಕಾರಿಗಳ ಮುಂದೆ ಈ ವಿಷಯ ಇಡೋಣ, ಅವರು ಸಮಾನವಾಗಿ ತೀರ್ಪು ಕೊಡುವರು. ನಂತರ ಈ ಒಂದು ಕಲಹ ನ್ಯಾಯಾಲಯದ, ಅಂದರೆ ಧರ್ಮಾಧಿಕಾರಿಯವರ ನ್ಯಾಯಾಲಯದ ಮುಂದೆ ಬಂದಿತು. ಅವರು ಎಲ್ಲರ ಮಾತನ್ನು ಸಮಾನವಾಗಿ ಕೇಳಿದ ಮೇಲೆ ಹೇಳಿದರು, ಈ ಜಮೀನು ಸಮಾನವಾಗಿ ಹಂಚಿಕೆಯಾಗಲಿ, ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಬಾಳುವಂತಾಗಲಿ ಎಂದು ಹಂಚಿ ಬೆಳೆಸಿದರು. ಅವರು ತೀರ್ಪು ಕೊಟ್ಟಿದ್ದು ಕೇವಲ ವ್ಯವಹಾರವಲ್ಲ, ಅದು ಒಬ್ಬ ಮನುಷ್ಯನ ಹೃದಯದಿಂದ ಬಂದ ಧರ್ಮದ ತೀರ್ಪು. ಇಲ್ಲಿಯ ಜನ ಇದನ್ನು ಕಂಡು ಹೇಳಿದರು, ಇಲ್ಲಿ ಕೊಡುವ ತೀರ್ಪು ದೇವರು ನೀಡುವ ತೀರ್ಪಿನಂತೆ ಕಾಣಿಸುತ್ತಿದೆ. ಆ ದಿನದಿಂದ ಆ ಮನೆ ನ್ಯಾಯದ ಪೀಠವಾಯಿತು. ನ್ಯಾಯಾಲಯದ ಭರವಸೆ ಇಲ್ಲದ ಕಾಲದಲ್ಲಿ ಇಲ್ಲಿ ಸತ್ಯಕ್ಕೆ ಆಸರೆ ದೊರೆಯಿತು. ಅಷ್ಟಕ್ಕೆಲ್ಲ ಅಲ್ಲ, ಇಲ್ಲಿ ನ್ಯಾಯದಲ್ಲಿ ಯಾವುದೇ ವರ್ಗ, ಜಾತಿ, ಬಡ ಧನಿಕನ ತಾರತಮ್ಯ ಇರದೇ ಇಲ್ಲ. ಇದೊಂದು ವಿಧಿ ವೇದಿಕೆಯಾಯಿತು, ದೇವರು ನಿಲ್ಲುವ ಜಾಗ, ಆದರೆ ಮನುಷ್ಯನು ಕೇಳಿಕೊಳ್ಳುವ ಧ್ವನಿ. ಇಂದು ನಾವು ಕಾನೂನಿನ ಪ್ರಪಂಚದಲ್ಲಿ ಬೃಹತ್ ನ್ಯಾಯಾಲಯಗಳನ್ನು ನೋಡುತ್ತಿದ್ದೇವೆ. ಆದರೆ ಒಂದಾನೊಂದು ಕಾಲದಲ್ಲಿ ಶ್ರದ್ಧೆ, ನೈತಿಕತೆ ಹಾಗೂ ಸಮಗ್ರತೆಯಿಂದ ಈ ಒಂದು ನ್ಯಾಯಾಲಯದ ವಿಚಾರಣೆ ಕೈಗೂಡತೊಡಗಿತ್ತು. ಮುಂದಿನ ಎಪಿಸೋಡ್ನಲ್ಲಿ ನೋಡೋಣ ಈ ಧರ್ಮ ಪಥದ ಮುಂದಿನ ಅಧ್ಯಾಯ. ಧನ್ಯವಾದಗಳು. ಜೈ ಕರ್ನಾಟಕ.